ಬಿಜೆಪಿ ಸದಸ್ಯರು ಎಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ನಿಮಗೆಲ್ಲ ಮೊದಲು ನಾವು ಬಳ್ಳಾರಿಯಲ್ಲಿ ಅಲ್ಲಿ ನಾನು ಕಾರ್ಪೊರೇಟ್ರಾಗಿ ಗೆದ್ದಿದ್ದೀನಿ. ಅಲ್ಲಿ ನಾನು ಬಳ್ಳಾರಿಯಲ್ಲಿ ಕಾರ್ಪೊರೇಟ್ರ್ ಈಗ ಸದ್ಯ. ಆಮೇಲೆ ನಮ್ಮ ಸುಮಕ್ಕ ಬಂದು ನಮ್ಮ ಬಿ ಜೆ ಪಿನಲ್ಲಿ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ನಾವು ಏನು ಮಾಡ್ಬೋದು? ಈಗ ನಾವು ನಾವೇನು ಮಾಡ್ಬೋದು? ಇಷ್ಟು ವರ್ಷಗಳಿಂದ ನಾವು ಹೋಗ್ಬೋದು. ನಮಗೇನು ತಲೆ ತುಂಬಿದ್ರಂದರೆ ಅವ್ರು ಏನು ಒಂದು ಪ್ಲಾನಿಂಗ್ ಏನಂತ ಎಲೆಕ್ಷನ್ ಟೈಮ್ ಬರುತ್ತೆ ಮಾತ್ರ ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರೆ. ನಿಮಗೆ ಇದು ಬರಲ್ಲ, ತಿದ್ದುಪಡಿ ಮಾಡಿಬಿಟ್ಟು ನಿಮಗೆ ನಾವೇನೋ ಇದು ಮಾಡ್ತಾರೆ, ಜಾಬ್ ಇದು ಮಾಡ್ತಾರಲ್ಲ ಅಂಥವೆಲ್ಲ ಬರಲ್ಲ ಅಂತೇಳಿ ನಿಮ್ಮ ತಲೆ ತುಂಬಿ ತಂದು ಓಟ್ ಹಾಕಿ ಬಂದಿದ್ದರು. ಸಂವಿಧಾನ ತಿದ್ದುಪಡಿ ಮಾಡಿ ಅಂದರೆ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇವ್ರು ಬಂದರೆ ಬಿ ಜೆ ಪಿಯವ್ರು ಬಂದರೆ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತ ಹೇಳೋದು ಓಟ್ ಹಾಕ್ಸಿರೋದು. ಅದು ಯಾವುದು ಸುಳ್ಳು, ಎಲ್ಲ ಸುಳ್ಳು. ಪ್ರಧಾನಮಂತ್ರಿ ಮೋದಿನೇ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಮೀಸಲಾತಿನೂ ನಾವು ತೆಗೆದುಹಾಕಂಗಿಲ್ಲ ಅಂತ ಪ್ರಧಾನಮಂತ್ರಿಗಳೇ ನೀಟಾಗಿ ಹೇಳ್ಬಿಟ್ಟಾರೆ. ಈಗ ಅವ್ರಿಗೆ ಹೇಳೋಕ್ಕೆ ಬಾಯಿ ಇಲ್ಲ. ಈಗ ಮತ್ತೆ ಬೇರೆಯವ್ರು ಯಾವುದೋ ಒಂದು ಹುಡುಕ್ತಾರೆ, ಹುಡುಕಿ ಮತ್ತೆ ಓಟ್ ಹಾಕ್ಸ್ಕೊಂಡು ಬರ್ತಾರೆ ನಮ್ಮ ಹತ್ರ. ನಾವೇನು ಮಾಡಿಬಿಡ್ತೀವಿ? ನಮ್ಮ ಜನ ಹೆಂಗಂದ್ರೆ ಭಾಳ ನಂಬಿಕೆಸ್ತರು, ಭಾಳ ನಂಬಿಬಿಡ್ತೀವಿ ನಾವು ಭಾಳ ನಂಬಿಬಿಡ್ತೀವಿ. ನಾವು ಭಾಳ ಬೇಗ ಯಾರಿಗೇನಾಗಲಿ ಬೇಗ ನಾವು ಮೋಸ ಹೋಗೋರು ನಾವೇ ಫಸ್ಟು. ಯಾಕಂದರೆ ನಮಗೆ ನಂಬಿಕೆ ಜಾಸ್ತಿ, ದೇವ್ರ ಮೇಲೆ ಭಕ್ತಿ ಜಾಸ್ತಿ ನಮ್ಗೆ, ಹೌದಾ? ಆದರೆ ಒಂದು ನೀವು ನೆನ್ಪಿಟ್ಕೋಬೇಕು, ಈಗ ನಿಮ್ಮ ತಾತ ಏನು, ನಮ್ಮ ಅಪ್ಪ ಏನು, ನಮ್ಮ ತಾತ ಏನು, ನಾವು ಸಂಪ್ರದಾಯ ಏನಿತ್ತು, ಒಂದು ಗುಡಿ ಕಲ್ಲನ್ನೇ ನಾವು ದೇವರನ್ನು ಪೂಜೆ ಮಾಡ್ಕೊಂಡು ಬಂದವರಿಗೆ, ಹೌದಾ? ಒಂದು ಗುಡಿನ ಒಂದು ಕಲ್ಲು ಇದ್ದರೆ ನಾವು ಆ ನಂಬಿಕೆಗಳನ್ನು ಜೀವನ ಮಾಡ್ಕೊಂಬಂದವರು ಇಲ್ಲೇನಾಗ ಅಂಥ ದೇವ್ರ ನಂಬಿಕೆನೇ ಇವತ್ತು ಅವ್ರ ಕಡೆಗಿದ್ದಾರೆ. ನಾವು ಏನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ನಾವು ಏನು ಆಸ್ತಿ ಮಾಡ್ಕೋಪ್ಪ ಅಂತಂದರೆ ಬಿ ಜೆ ಪಿಗೆ ವೋಟ್ ಹಾಕಿದ್ರೆ ಮಾತ್ರ ನೀವು ಆಸ್ತಿ ಕಳಿಸೋದಂಗ. ಎದಕ್ಕಂತ ಕೇಳ್ತೀರಾ? ಬರ್ತಾ ಕಾಲ ಹೆಂಗೆ ಬರುತ್ತಂದರೆ ನಾವೇ ಅಲ್ಪಸಂಖ್ಯಾತರಾಗಿ ನಮಗೆ ಎಲ್ಲಿ ಏನಾಗಿರ್ಬೇಕಂದ್ರೆ ನಮಗೆ ಎಲ್ಲಿ ಅಧಿಕಾರ ಇಲ್ದಂಗೆ ಆಗ್ಬಿಡುತ್ತೆ. ನೀನೇನೋ ಕೂಡಿಕ್ಕಿರ್ತಿ ಆಸ್ತಿ, ನಾಳೆ ನಿನ್ನ ಮಗ ನಿಮ್ಮ ಮಕ್ಕಳು ಯಾರೇ ಇರ್ಬೇಕಪ್ಪ ಅಂದ್ರೆ ಸಣ್ಣ ಪುಟ್ಟ ಆಸ್ತಿ ಕೂಡಿಕ್ಕಿರ್ತಿ, ಅದನ್ನು ನಿಮ್ಗೆ ತಕ್ಕಂಗಿಲ್ಲ. ಈಗಲೇ ತಗ್ತಾ ಇಲ್ಲ, ನೋಡ್ತಾ ಇದ್ದೀರಿ ಟಿ ವಿಗಳಿಗೆಲ್ಲ ಸಿಗ್ತಾಯಿದ್ದಾರೆ. ಒಂದು ಹೋಗ್ಲಿಂದ ಏನನ್ನು ಆಗ್ತಾಯಿದೆ ಅಂತ ಹೇಳೋ ಕಾನೂನು ತಂದ್ರೆ ಏನು ಆಸ್ತಿ ಇದು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಾವು ಉಳಿಬೇಕಪ್ಪ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ನಾವು ಒಂದಾಗಿರ್ಬೇಕು. ಹಂಗಂತ ನಾವು ಬೇರೆ ವಿರುದ್ಧವಾಗಲ್ಲ, ಹಂಗಂತ ನಾವು ಮುಸ್ಲಿಮ್ ಕೂಡ ಏನೋ ವಿರುದ್ಧವಾಗಿಲ್ಲ, ಅವರು ಬೇಕಾಗ್ತದೆ. ಬಟ್ ಅವ್ರಿಗೆ ಏನಿಲ್ಲ ಇದರಲ್ಲಿ ಸೀಕ್ರೆಟ್ ಏನಿಲ್ಲ. ವೋಟ್ ಆ್ಯಕ್ಷನ್ ಮಾತ್ರ ತಲೆ ತುಂಬಿಡ್ತಾರೆ. ವೋಟ್ ಆ್ಯಕ್ಷನ್ ಗೆದ್ದ ಮೇಲೆ ಈ ಕಡೆ ಯಾರು ನೋಡೋದು. ಇವತ್ತು 20 ವರ್ಷದಿಂದ ಆಗಿರೋ ಒಬ್ಬ MLA ಏನು ಅಭಿವೃದ್ಧಿ ಮಾಡ್ಯಾನ? ನಮ್ಮ SC ಕಾಲದಲ್ಲಿ ಏನು ಮಾಡಿದಾನೆ ಹೇಳು? ಒಂದು ಶೌಚಾಲಯ ಕಟ್ಟಿಕೊಟ್ಟಾನ? ಶೌಚಾಲಯ ಐತಲ್ಲಿ ಯಾವುದಿಲ್ಲ. ಮತ್ತು ನಾವು ಯಾವ ಲೆಕ್ಕದಾಗ ಅವ್ರು ವೋಟ್ ಹಾಕ್ತಾರೆ? ಯಾವ ಕಾರಣಕ್ಕೆ ನಾವು ಸತ್ತಲ್ಲ ಇದು? ಈಗ ನಮ್ಮ SC ಕಾಲೇಜಲ್ಲಿ ಶೌಚಾಲಯ ಇಲ್ಲ, 25 ವರ್ಷದಿಂದ ಕಣ್ಣಿಗೆ ಕಾಣ್ತತ್ತಲ್ಲ, ಮತ್ತು ನಾವು ಯಾವ ಲೆಕ್ಕದಾಗ ಅವ್ರಿಗೆ ವೋಟ್ ಹಾಕ್ಬೇಕು? ಯಾವುದೋ ಅಲ್ಲ, ನಾವು ಭಾಳ ನಂಬಿಕೆಸ್ತರು. ನಾವು ಯಾರೇನು ಮಾತು ಕೊಟ್ಟಿವಂದರೆ ನಾವು ಪ್ರಾಣ ಬಿಡ್ತೀವಂತ ಮಾತು ಕೊಟ್ಟಿದ್ದು, ಪ್ರಾಣ ಬಿಡ್ತೀವಂತ ಮಾತು ತಪ್ಪಿಸಂಗಿಲ್ಲ, ಹೌದಾ? ನಮ್ಮದು ಎಲ್ಲ ಕೊಂದವರು ನಾವು ಪ್ರೀತಿಯಿಂದ ಮಾಡ್ಕೊಂಬೇಡ. ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಯಾರನ್ನ ಆಗಲಿ, ST ಆಗಲಿ, ಲಿಂಗಾಯತರಾಗಲಿ, ಯಾರು ಎಲ್ಲರನ್ನೂ ಒಗ್ಗಟ್ಟಾಗಿ ನಾವು